ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೋತವರು. ರೋಹಿತ್ ಬಳಗ 3ನೇ ಸಲ ICC ಚಾಂಪಿಯನ್ ಟ್ರೋಫಿ 2025 ಗೆದ್ದೇ ಬಿಟ್ಟು 4 ವಿಕೆಟ್ಗಳಿಂದ. ಇದು ಸಾಮಾನ್ಯ ಸಾಧನೆ ಅಲ್ಲ, ಆದರೆ ಗೆದ್ದಾಗ ಮತ್ತು ಹೊಗಳುವಂಥದ್ದು, ಬಿದ್ದಾಗ ತೆಗೊಳ್ಳುವಂಥದ್ದು ಅಲ್ಲ. ಯಾಕಂದರೆ ಸೋಲು ಗೆಲುವು ಎರಡು ಸಮಾನಾಂತರ. ಆದರೂ ನಮ್ಮ ಭಾರತ ತಂಡ 3 ಸಲ ಈ ಕಪ್ಪನ್ನು ಗೆದ್ದು ನಾವು ಜಗದಲ್ಲಿ ಸ್ಟ್ರಾಂಗ್ ಇದ್ದೀವಿ. ಇನ್ನೂ ಆಟದಲ್ಲಿ ಸಾಕಷ್ಟು ಅದು ನಮ್ಮಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಇದರ ನಂತರ ಬರುವಂಥದ್ದು ನಮ್ಮ ಆಸ್ಟ್ರೇಲಿಯಾ, ಅದು 2 ಸಲ ಗೆದ್ದು ICC ಚಾಂಪಿಯನ್ಶಿಪ್. ಇದು ಮತ್ತು ರನ್ನರ್ ಅಪ್ 2 ಸಲ ಆಗ್ಯದ ಭಾರತ ಸಾಧನೆ ಸಾಲದ 2 ಸಲ ರನ್ನರ್ ಅಪ್. ಒಂದು 2017 ಪಾಕಿಸ್ತಾನ ಗೆದ್ಕೊಂಡ್ಬಿಡ್ತು. ಇನ್ನೊಂದು 2000 ನ್ಯೂಜಿಲೆಂಡ್ ಗೆದ್ಕೊಂಡ್ಬಿಡ್ತು, ಆಗ ರನ್ನರ್ ಅಪ್ ಆಗಿದ್ದು. ಹೀಗಾಗಿ ಈ ICC ಕಪ್ದಲ್ಲೇ ICC ಚಾಂಪಿಯನ್ಶಿಪ್ ಟ್ರೋಫಿಯಲ್ಲೇ ಭಾರತದ ಪ್ರಭಾವಳಿ ಸಾಕಷ್ಟದ. ಹೀಗಾಗಿ ಈ ಭಾರತದ ಕಡೆಗೆ ಎಲ್ಲರ ನೋಟ. ಇಂತಹ ಸಂದರ್ಭದಲ್ಲೇ ಭಾರತ ತನ್ನ ಗೆಲುವನ್ನು ಸಾಧಿಸಿದ. ಅದರ ಜೊತೆಗೆ ಇಡೀ ಭಾರತದ ಕ್ರಿಕೆಟ್ ಪ್ರಿಯರಿಗೆ ರಸದೌತ ನೀಡಿದ ಅನ್ನೋದರಲ್ಲಿ 2 ಮಾತಿಲ್ಲ. ಯಾಕೆಂದರೆ ಈ ಸಲನೂ ಒಳ್ಳೆಯ ತಂಡಗಳು ಬಂದಿದ್ದು, ಸಾಮಾನ್ಯ ತಂಡಗಳಿರಲಿಲ್ಲ. ಎಲ್ಲರೂ ಬರಿಷ್ಠ 8 ತಂಡಗಳು. ಆ 8 ತಂಡಗಳಲ್ಲೇ ವಿಶೇಷವಾಗಿ ಈ ಸಲನೂ ತಾವು ಗೆಲ್ಲಬಹುದು ಅನ್ನುವಂಥ ದೃಷ್ಟಿಕೋನದಿಂದ ಪಾಕಿಸ್ತಾನ ಸಾಕಷ್ಟು ಪ್ರಯತ್ನ ಮಾಡಿದೆ. ದುಬೈ ಮತ್ತು ಪಾಕಿಸ್ತಾನದಲ್ಲಿ ಈ ಸಲ ICC ಕಪ್ ಇಟ್ಟುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿತ್ತು. ಆದರೆ ಈ ಗುಂಪು ಹಂತದಲ್ಲಿ ಹೊರ ಹೋಗುವಂಥ ಪ್ರಸಂಗ ಬಂದಿದ್ದು, ಅದು ಬೇರೆ ಮಾತು. ಏನೂ ಇರಲಿ, ಸೋಲು ಗೆಲುವು. ಇವತ್ತು ಸೋತಿದ್ದು ನಾಳೆ ಗೆಲ್ಲಬಹುದು, ನಾಳೆ ಗೆದ್ದಿದ್ದು ನಾಳೆ ಸೋಲ್ಬೋದು. ಅದು ಆಟದ ಒಂದು ಭಾಗ. ಗೆದ್ದಾಗ ನಾವು ಭಾಳಷ್ಟು ಹೊಗಳೆ ಭಾಳ ಎತ್ತರಕ್ಕೆ ಹೋಗ್ಬೇಕಂತೂ. ಈಗ ಸಮಯ ಏನದಪ್ಪ ಅಂದ್ರೆ, ಮತ್ತು ಈಗಾಗಲೇ ಹೇಳಿದಾಗ ಒಮ್ಮೆ